ರೈತರು ಹಾಗೂ ವಾಲ್ಮೀಕಿ ಸಮುದಾಯದ ಪ್ರಭಾವಿ ಮುಖಂಡರು ಆಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರನ್ನ ಅವಾಚ್ಯ ಶಬ್ದಗಳಿಂದ ಅವಮಾನವಾಗಿ ನಿಂದಿಸಿದ್ದು ಅತಿ ಶೀಘ್ರದಲ್ಲಿ ಅವರನ್ನ ಬಂಧಿಸಬೇಕು ಅಂತ ಪರಿಶಿಷ್ಟ ಪಂಗಡದ ವಿಭಾಗದ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮಸಾಗರ ಮಂಜಣ್ಣ ಆಗ್ರಹಿಸಿದ್ದಾರೆ. ನಾಯಕನಹಟ್ಟಿ ಪಟ್ಟಣದಲ್ಲಿ ಪೊಲೀಸ್ ಠಾಣೆ ದೂರು ಸಲ್ಲಿಸಿದ್ರು. ಮೋಹಿತ್ ನರಸಿಂಹಮೂರ್ತಿ ಮೊಬೈಲ್ ನಂಬರ್ ಇವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ದಲಿತರ ವಾಲ್ಮೀಕಿ ಸಮುದಾಯದ ಪ್ರಭಾವಿ ಹಾಗೂ ಅಹಿಂದ ವರ್ಗಗಳ ಮುಖಂಡರು. ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರ ಬಗ್ಗೆ ವಿಡಿಯೋದಲ್ಲಿ ಅನೇಕ ಕೆಟ್ಟ ಶಬ್ದವನ್ನ ನಿಂದಿಸಿರುವುದು ಖಂಡನೀಯ ಹಾಗೂ ಇವನ ವಿರುದ್ಧ ದೂರು ದಾಖಲಿಸಿಕೊಂಡು ಈ ಕೂಡಲೇ ಬಂಧಿಸಬೇಕು. ಇವನ ಹಿಂದಿರುವ ಷಡ್ಯಂತ್ರದ ಬಗ್ಗೆ ಸೂಕ್ತ ಹಾಗೂ ಸಂಪೂರ್ಣ ತನಿಖೆ ಮಾಡಿ ತಪ್ಪಿತಸ್ಥರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ತಮಗೆ ದೂರು ಕೊಡೋದ್ರ ಮೂಲಕ ಕೇಳಿಕೊಳ್ತೀನಿ ಅಂತ ರಾಮಸಾಗರ ಮಂಜಣ್ಣ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ರಾಮಸಾಗರ ಮಂಜಣ್ಣ, ರೇಕಲಗೆರೆ ತಿಪ್ಪೇಶ್, ಮಲ್ಲೂರಹಳ್ಳಿ ನಾಗರಾಜ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ವೀರೇಶ್, ಬೊಮ್ಮಯ್ಯ ಮಹಂತೇಶ್, ಗುಂತಕೋಲಮ್ಮನಹಳ್ಳಿ ಇನ್ನು ಇತರರು ಉಪಸ್ಥಿತರಿದ್ದರು. ವರದಿ ಹರೀಶ್. ರಾಜ್ಯದ ಪ್ರಭಾವಿ ನಾಯಕರಲ್ಲಿ ಒಬ್ಬರಾಗಿರತಕ್ಕಂಥ ನಮ್ಮ ವಾಲ್ಮೀಕಿ ಸಮುದಾಯದ ಪ್ರಮುಖ ಮತ್ತು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಜಾರಕಿಹೊಳಿ ಸಾಹೇಬರನ್ನು ಕೆಲವು ಒಬ್ಬ ಅಮಾದಾಯ ವ್ಯಕ್ತಿ ವಿಡಿಯೋ ಮಾಡುವ ಮೂಲಕ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು ನಮಗೆ ನೋವುಂಟು ಮಾಡಿದ್ದಾರೆ. ದಯವಿಟ್ಟು ಆ ವ್ಯಕ್ತಿಯನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕಂತೇಳಿ ನಾವು ಈಗ ನಾಯಕನಹಟ್ಟಿ ಪೊಲೀಸ್ ಠಾಣೆಗೆ ಬಂದು ದೂರು ಸಲ್ಲಿಸಿರುತ್ತೇವೆ. ಹಾಗೂ ನಮ್ಮ ಸಮುದಾಯದ ಎಲ್ಲ ಯುವಕರು ಸೇರಿ ಮುಂದಿನ ದಿನಗಳಲ್ಲಿ ಅವನಿಗೆ ಉಗ್ರವಾದ ಶಿಕ್ಷೆ ಕೊಡದಿದ್ದ ಪಕ್ಷದಲ್ಲಿ ನಾವು ಉಗ್ರ ಹೋರಾಟ ಕೂಡ ಮಾಡುವಂಥ ತೀರ್ಮಾನ ಮಾಡಿಕೊಂಡಿದ್ದೀವಿ.